ಪ್ರಿಯ ಕೇಳುಗರೆ, ಸಂಚಿಕೆ 7ರಲ್ಲಿ ಪ್ರಸ್ತುತಪಡಿಸಿದ್ದ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಕಥೆಯನ್ನು ನಿಮ್ಮ ಅಭಿಮಾನಕ್ಕೆ ಮಣಿದು ಇದೀಗ ಅದೇ ಕಥೆಗೆ ಒಂದು ಹೊಸ ಆಯಾಮ ಕೊಟ್ಟು ಹೊಸ ಅಂತ್ಯದೊಂದಿಗೆ ಮರುಪ್ರಸ್ತುತಪಡಿಸುತ್ತಿದ್ದೇವೆ. ಎಂದಿನಂತೆ ಕಥೆಯನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಲು ಮರೆಯದಿರಿ. ಜೊತೆಗೆ ನಿಮ್ಮ ಪ್ರೋತ್ಸಾಹ ಮುಂದುವರೆಸಿ ವಿಡಿಯೋ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಎಂದು ಕೋರುತ್ತಾ ಇದೀಗ ಮತ್ತೊಮ್ಮೆ ಪ್ರಸ್ತುತಿ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬದುಕು ಪರಿಪೂರ್ಣಗೊಂಡಿತು ಎಂದುಕೊಳ್ಳುವ ಎರಡು ಹಿರೀ ಜೀವಗಳಿಗೆ ತಮ್ಮ ಮಕ್ಕಳಿಂದಾಗುವ ಅನುಭವದಿಂದ ಈ ಭಗವಂತನಾಡುವ ಜೀವನದಾಟದಲ್ಲಿ ಎಲ್ಲರೂ ಆಟಕ್ಕೆ ಇರುತ್ತಾರೆ, ಭಗವಂತನೊಬ್ಬನೇ ಲೆಕ್ಕಕ್ಕೆ ಇರುತ್ತಾನೆ ಎನ್ನುವ ಸತ್ಯ ಅರಿವಾದಾಗ ಮನದ ತಲ್ಲಣ ನೀಗಿ ಶಾಂತರಾಗುವ ಕತೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಕೇಳಿ ಆನಂದಿಸಿರಿ. ಕತೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ರಚನೆ ಸುಮಧ್ವ. ಧ್ವನಿ ಮಂಜುಳ. ನನ್ನ 3 ಗಂಡು ಮಕ್ಕಳು, ಸೊಸೆಯರು, 4 ಜನ ಮೊಮ್ಮಕ್ಕಳು, ನನ್ನ ಹೆಂಡತಿ, ನಾನು ಎಲ್ಲ ಊಟದ ಮನೆಯಲ್ಲಿ ಒಟ್ಟಾಗಿ ಊಟಕ್ಕೆ ಕುಳಿತಿದ್ದೆವು. ಅಂತೂ 50 ವರ್ಷಗಳ ಹಿಂದೆ ನಾ ಕಟ್ಟಿದ ಈ ಮನೆಗೆ ಸಂಪೂರ್ಣ ಕಳೆ ಬಂದಂತಾಗಿತ್ತು. ಊಟ ಬಡಿಸುತ್ತಿದ್ದ ಅಡಿಗೆಯವರು ಎಲ್ಲರಿಗೂ ಉಪಚಾರ ಮಾಡಿ ಸಾಂಪ್ರದಾಯಿಕ ಅಡಿಗೆಯನ್ನು ಸಮಾಧಾನವಾಗಿ ಬಡಿಸ್ತಿದ್ರು. ನನ್ನ ಮೊದಲ ಮಗ ಹರೀಶ ಅಮೆರಿಕಕ್ಕೆ ಹೋಗಿ 15 ವರ್ಷ ಆಗಿತ್ತು. ಅವನು ಮದುವೆ ಆದಮೇಲೆ ಹೆಂಡತಿ ಜೊತೆ ಹೋಗಿದ್ದು. ಅವನಿಗೆ ಒಬ್ಬ 12 ವರ್ಷದ ಮಗ ಇದ್ದಾನೆ. ಎರಡನೆಯವನು ಗಿರೀಶ, ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾನೆ. ಅವನು ಇಲ್ಲೇ ನಮ್ಮ ಜೊತೆ ನಮ್ಮ ಮನೇಲೇ ಇದ್ದಾನೆ. ಅವನಿಗೆ 2 ಹೆಣ್ಮಕ್ಳು, ಒಂದು 11 ವರ್ಷದ್ದು, ಒಂದು 6 ವರ್ಷದ ಮಗಳು. ಮೂರನೆಯವನು ರಮೇಶ, ಅವನು ಡಾಕ್ಟ್ರು. ಆಸ್ಟ್ರೇಲಿಯಾಕ್ಕೆ ಹೋಗಿ 12 ವರ್ಷ ಆಯಿತು. ಅವನ ಹೆಂಡತಿ ಕೂಡ ಡಾಕ್ಟ್ರು. ಅವನಿಗೆ 6 ವರ್ಷದ ಒಬ್ಬ ಮಗ ಇದ್ದಾನೆ. ಹರೀಶ ಮತ್ತು ರಮೇಶ ವಿದೇಶ ಬಿಟ್ಟು ಇನ್ನು ಮುಂದೆ ಇಲ್ಲೇ ಬೆಂಗಳೂರಿನಲ್ಲೇ ಹುಟ್ಟಿದ ಮನೆಯಲ್ಲೇ ಇರೋಕ್ಕೆ ನಿರ್ಧರಿಸಿ ಬಂದಿದ್ದಾರೆ. ಅವರು ಆ ದೇಶ ಬಿಟ್ಟು ಹಿಂದಿರುಗಕ್ಕೆ ಅಲ್ಲಿನ ಸಮಸ್ಯೆ, ಅಲ್ಲಿನ ಪ್ರಜೆಯಾಗಲು ಇರುವ ಸಂಕೀರ್ಣತೆ ಏನೇ ಇರಬಹುದು. ನಾನು ಯಾಕೆ ಅಂತ ಕೇಳಿಲ್ಲ. ಇದು ಅವ್ರ ಮನೆ. ಇಲ್ಲಿ ಸಮಸ್ಯೆ ಬಂದರೆ ಪರಿಹರಿಸಿ ಬದುಕನ್ನು ಸಹಿಯಾಗಿಸ್ಕೋಬೋದು. ಇಲ್ಲಿ ಅವರು ಸುರಕ್ಷಿತರು. ಏನೇ ಕಾರಣ ಇದ್ದರೂ ಅವರಿಬ್ಬರು ಇಲ್ಲೇ ಇರೋಕ್ಕೆ ಹಿಂದಿರುಗಿದ್ದು ನಮ್ಮಿಬ್ಬರಿಗೂ ತುಂಬ ಸಂತೋಷ ತಂದಿದೆ. ಹರೀಶ ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲೇ ಒಂದು ದೊಡ್ಡ ಐಷಾರಾಮಿ ಫ್ಲ್ಯಾಟ್ ಒಂದನ್ನು 8 ವರ್ಷಗಳ ಹಿಂದೆನೇ ಖರೀದಿಸಿದ್ದಾನೆ. ರಮೇಶ ಕೂಡ ಉತ್ತಮವಾದ ಫ್ಲ್ಯಾಟ್ 5 ವರ್ಷದ ಕೆಳಗೆ ಖರೀದಿಸಿದ್ದಾನೆ. ಅದು ಕೂಡ ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಅಂತೂ ಎಲ್ಲರೂ ಇಲ್ಲೇ ಅವರವರ ಫ್ಲ್ಯಾಟ್ಗಳಲ್ಲಿ ಸ್ವತಂತ್ರವಾಗಿ ಇರ್ತಾರೆ. ನಾನು ನಿಟ್ಟೆಸರು ಬಿಟ್ಟೆ. ಅನೇಕ ಬಾರಿ ನಾನೇ ಹೇಳಿದ್ದೆ, ಈ ಮನೆಯಲ್ಲೇ ಇರಿ ಅಂತ. ಎಲ್ರಿಗೂ ಅನುಕೂಲ ಆಗುವಷ್ಟು ಈ ಮನೆ ದೊಡ್ಡದಿದೆ. ನಗರದ ಹೃದಯ ಭಾಗದಲ್ಲಿ ಅತೀ ಉತ್ತಮ ಲೊಕ್ಯಾಲಿಟಿಲಿ ಇದೆ. ಈ ಸೈಟು ಹಳೆ ಕಾಲದ್ದು. ಹಿಂದಿನ ಕನ್ಸರ್ವೆನ್ಸಿ ರಸ್ತೆಯಿಂದ ಮುಂದಿನ ಮೇನ್ ರೋಡ್ವರೆಗೆ 120-80 ಅಡಿಗಳಷ್ಟು ಇದೆ. ಮಧ್ಯದಲ್ಲಿ 60 ವರ್ಷಗಳಷ್ಟು ಹಳೆಯ ಮನೆ. ಸುತ್ತಲೂ ಮಾವು, ಹಲಸು, ಸಂಪಿಗೆ ಮರಗಳು, ಮಲ್ಲಿಗೆ, ಜಾಜಿ ಬಳ್ಳಿಗಳು. ಪ್ರಶಾಂತ ವಾತಾವರಣ ಇದೆ. ಮೊದಲು ಸಣ್ಣ ಮನೆಯಾಗಿದ್ದುದನ್ನು ನಾನೇ ಸಿವಿಲ್ ಇಂಜಿನಿಯರ್ ಆಗಿದ್ದರಿಂದ ಮಕ್ಕಳು ಬೆಳೆದಂತೆ ಮನೆಯನ್ನು ಬೇಕಾದಂತೆ ಅನುಕೂಲಕರವಾಗಿ ಒಂದು ಅಂತಸ್ತನ್ನು ಮೇಲೆ ಕಟ್ಟಿದ್ದೆ. ಇಲ್ಲಿವರೆಗೂ ನನ್ನ ಜೀವನದ ಓಟ ಎಲ್ಲೂ ಎಡವದೆ ಬಳಲಿದ್ರೂ ಸುಧಾರಿಸ್ಕೊಂಡು ಎಳೆದಿದ್ದೆ. ಎಲ್ಲರನ್ನೂ ಒಂದು ಹಂತಕ್ಕೆ ಸುಸ್ಥಿರರನ್ನಾಗಿ ನಿಲ್ಲುವಂತೆ ಮಾಡಿದ್ದೆ. ನನ್ನ ಜೀವನದ ಓಟ ಗೆಲ್ಲಿಸಿದ್ದಕ್ಕಾಗಿ ಆ ಭಗವಂತನಿಗೆ ಧನ್ಯವಾದ ತಿಳಿಸಿದ್ದೆ. ಹೀಗೆ ಸಾಗಿದ್ದ ನನ್ನ ಯೋಚನೆಗೆ ಮಕ್ಕಳ ಗಲಾಟೆ ಹೆಚ್ಚಾದಾಗ ಇಹಕ್ಕೆ ಮರಳಿದ್ದೆ. ಇವರೆಲ್ಲ ಬಂದು ಆಗಲೇ 10 ದಿನವಾಗ್ತಾ ಬಂತು. ನಿನ್ನೆಯಿಂದಲೇ ಎಲ್ಲರೂ ಒಟ್ಟಾಗಿರೋದು. ಅದ್ಯಾಕೋ
ನನ್ನವಳು ಅವರೆಲ್ಲ ಬಂದಾಗ ಇದ್ದಷ್ಟು ಸಂತೋಷವಾಗಿ ಈಗಿಲ್ಲ ಅನ್ನಿಸ್ತಾ ಇದೆ. ನನಗಿಂತ 5 ವರ್ಷ ಚಿಕ್ಕವಳು. ನನಗೆ ಮುಂದಿನ ವಾರಕ್ಕೆ 75 ತುಂಬತ್ತೆ. ಅವಳಿಗೂ ಕಷ್ಟ. ಎಲ್ಲ ಸೊಸೆಯರಿದ್ದು ಅವಳಿಗೆ ಕೆಲಸ ಜವಾಬ್ದಾರಿ ಹೆಚ್ಚು. ಅವಳು ಅದನ್ನು ಯಾರೊಡನೆಯೂ ಹೇಳೋದಿಲ್ಲ, ಸುಮ್ಮನೆ ಮನೆ ನಡೆಸ್ತಾಳೆ. ಈಗ ಅಡುಗೆಯವ್ರನ್ನ ಇಟ್ಟಿರೋದ್ರಿಂದ ಅವಳು ಎಲ್ಲರೊಟ್ಟಿಗೆ ಕುಳಿತು ಊಟ ಮಾಡುವಂತಾಗಿದ್ದು ನನಗೆ ಸಮಾಧಾನ ಆಗಿತ್ತು. ಸಂಜೆ ದೇವಸ್ಥಾನಕ್ಕೆ ಹೋಗುವಾಗ ಕೇಳಬೇಕು ಅವಳ ಮನದ ಈ ಅಸಂತೋಷಕ್ಕೆ ಕಾರಣ ಏನು ಅಂತ. ಎಲ್ಲ ಸ್ವಲ್ಪ ದಿನ ಅಂತ ಸಮಾಧಾನ ಮಾಡಬೇಕು ಅಂತ ನಿರ್ಧರಿಸ್ಕೊಂಡಿದ್ದೆ. ಎಲ್ಲರದು ಊಟ ಮುಗಿದಾಗ ನನ್ನವಳು ಅಡಿಗೆಯವರಿಗೆ ಸಹಾಯ ಮಾಡೋಕ್ಕೆ ಅಡುಗೆ ಮನೆ ಸೇರಿದ್ಲು. ಮೊಮ್ಮಕ್ಕಳು ಅದಾಗಲೇ ಹೊರಗಡೆ ಆಟವಾಡ್ತಾ ಇದ್ರು. ಮಕ್ಕಳು ಮತ್ತು ಸೊಸೆಯರು ನಾನಿದ್ದಲ್ಲಿಗೆ ಬಂದು ಕುಳಿತರು. ಒಬ್ಬೊಬ್ಬರು ಒಂದೊಂದು ಮಾತು, ನಗು. ಅಂತೂ ನನಗೆ ನನ್ನ ಸಂಸಾರ ಪರಿಪೂರ್ಣವಾಯಿತು ಅಂತ ಸಂತೃಪ್ತಿಯಾಯಿತು. ನಾನು ಎಲ್ಲರನ್ನೂ ಉದ್ದೇಶಿಸಿ ಹೇಳಿದ್ದೆ, ಈಗ ಹೇಳಿ ಇಲ್ಲಿ ನಿಮ್ಮ ಮುಂದಿನ ಯೋಜನೆಗಳನ್ನ. ನಾನಷ್ಟು ಹೇಳಿದ್ದೆ ಹರೀಶ ನೋಡಿದ್ದ. ಅಪ್ಪ, ಗಿರೀಶನ ಮಗಳ ಶಾಲೆಗೆ ನನ್ನ ಮಗನಿಗೂ ರಮೇಶನ ಮಗನಿಗೂ ಸೀಟ್ ಸಿಕ್ಕಿದೆ. ಇಬ್ಬರನ್ನು ಅಲ್ಲಿಗೆ ಸೇರಿಸ್ತೀವಿ. ನಾನು ನನ್ನ ಹೆಂಡತಿ ಇಲ್ಲಿಯೇ ಒಂದು ಕಂಪ್ನಿ ತೆರೆಯೋಣ ಅಂದ್ಕೊಂಡಿದ್ದೀವಿ. ರಮೇಶ್ನ ಹೆಂಡತಿ ನಾವಿಬ್ಬರು ನಮ್ಮದೇ ಕ್ಲಿನಿಕ್ ತೆಗೆಯೋದು ಅಂತ ನಿರ್ಧರಿಸಿದ್ದೇವೆ ಮಾವ. ಅಂತಿಮ ಒಪ್ಪಿಗೆ ನಿಮ್ಮ ಮಗನ ಕಡೆಯಿಂದ ಇನ್ನೂ ಬರಬೇಕಾಗಿದೆ ಅಂದಿದ್ಲು. ನಾನು ಸಂತೋಷದಿಂದಲೇ ನೋಡಿದ್ದೆ. ಎಲ್ಲ ನಿರ್ಧರಿಸಿದ್ದೀರಾ, ಒಳ್ಳೆಯದು. ಅದಕ್ಕೆ ನಮ್ಮಿಂದ ಯಾವ ಅಭ್ಯಂತರನೂ ಇಲ್ಲ. ನೀವೆಲ್ಲ ಬುದ್ಧಿವಂತರು. ನನ್ನಿಂದ ಯಾವುದಾದ್ರೂ ಕೆಲಸಕ್ಕೆ ಸಹಾಯ ಬೇಕಾದರೆ ತಿಳಿಸಿ. ನಾನು ಸ್ಥಳೀಯರಿಂದ ನಿಮಗೆ ಸಹಾಯ ಮಾಡಿಸಬಲ್ಲೆ. ಹರೀಶ ನೋಡಿದ್ದ. ಅಪ್ಪ, ಈ ಎಲ್ಲಕ್ಕೂ ನಿಮ್ಮ ನಿರ್ಧಾರವೇ ಅಂತಿಮ. ಏಕೆಂದರೆ ನಮ್ಮೆಲ್ಲರ ನಿರ್ಧಾರ ಕಾರ್ಯಗತ ಆಗೋದು ನಿಮ್ಮ ನಿರ್ಧಾರದ ಮೇಲೇ. ಅವನು ಹಾಗಂದಾಗ ನನಗೊಂದು ಕ್ಷಣ ಆಶ್ಚರ್ಯ ಆಯಿತು. ಆದರೂ ಸಮಾಧಾನವಾಗಿ ಕೇಳಿದೆ, ಅದೇನು ಹೇಳು, ನಾನು ಈಗ ನಿಮ್ಮ ಜೀವನದಲ್ಲಿ ನಿರ್ಧಾರ ಮಾಡಬೇಕಾಗಿರೋದು ನಾನು ಕೇಳಿದ್ದೆ. ಎಲ್ಲರೂ ಮೌನವಾದರು. ನನಗೆ ಇನ್ನೂ ಸೋಜಿಗೆ ಆಯಿತು. ಎಲ್ಲರೂ ಸುಸ್ಥಿತಿಯಲ್ಲಿದ್ದಾರೆ. ಹಣದ ಅಡಚಣೆ ಇರಲಾರದು. ನನ್ನ ಯಾವ ನಿರ್ಧಾರ ಇವ್ರ ನಿರ್ಧಾರಕ್ಕೆ ಒತ್ತಾಸೆ ಆಗಬೇಕು ಯೋಚಿಸ್ತಾ ಇದ್ದೆ. ರಮೇಶ ನೋಡ್ದಿದ್ದ. ಅಪ್ಪ, ಈ ಮನೆ ಇರೋ ಜಾಗ ನನ್ನ ಕ್ಲಿನಿಕ್ಗೆ ತುಂಬ ಪ್ರಶಸ್ತವಾಗಿದೆ. ಅಣ್ಣನ ಕಂಪ್ನಿಗೂ ಈ ಏರಿಯಾ ಉತ್ತಮವಾಗಿ ಹೊಂದತ್ತೆ. ಅದಕ್ಕೆ ನೀವು ಈ ಮನೆಯ ಬಗ್ಗೆ ನಿರ್ಧರಿಸಿದರೆ ನಮ್ಮ ಯೋಜನೆಗಳು ಯಶಸ್ವಿ ಆಗತ್ತೆ. ಅವನಷ್ಟು ಹೇಳಿದ ತಕ್ಷಣ ನಾನು 3 ಮಕ್ಕಳ ಮುಖವನ್ನು ನೋಡಿದೆ. ಗಿರೀಶ ಅವನ ಹೆಂಡತಿ ಯಾವುದೇ ಮಾತಾಡದೆ ಕುಳಿತಿದ್ರು. ಇನ್ನಿಬ್ಬರು ಮಾತಾಡಿ ಮುಗಿಸಿದ್ರು. ಅವರ ಹೆಂಡತಿಯರು ನಾನೇನು ಹೇಳ್ತೀನಿ ಅಂತ ಕಾಯ್ತಾ ಇರೋ ಥರ ಇತ್ತು. ನಾನು ಮೊದಲ ಬಾರಿಗೆ ಅಸಮಾಧಾನದಿಂದ ನೋಡಿದ್ದೆ. ಮನೆಯ ಬಗೆಗೇನು ನಿರ್ಧಾರ? ಇದನ್ನು ನಿಮಗೆಲ್ಲ ಪಾಲು ಮಾಡಿ ಕೊಡಬೇಕೆಂದ ಹೇಗೆ? ಹರೀಶ ನೋಡ್ದಿದ್ದ. ಇಲ್ಲ, ಪಾಲು ಅಂತಲ್ಲ, ಎಲ್ಲರೂ ಒಟ್ಟಾಗೆ ಇಲ್ಲಿರೋಣ ಅಂತಲೇ ಇಲ್ಲಿಗೆ ಹಿಂದಿರುಗಿ ಬಂದಿದ್ದು. ಇಲ್ಲಿ ಸ್ಥಳಾವಕಾಶ ಇದೆ, ಎಲ್ರಿಗೂ ಅನುಕೂಲ ಆಗುವಂತೆ ದೊಡ್ಡದಾಗಿ ಕಟ್ಕೊಳ್ಳೋಣ ಅಂದಿದ್ದು. ನಾನು ಸಿಟ್ಟಿನಿಂದ ಕೇಳಿದ್ದೆ, ಈಗ ಇಲ್ಲಿ ಅನುಕೂಲಕ್ಕೇನು ಕಡಿಮೆ ಇದೆ? ನಿಮಗೆ ಇದು ಹಳೆಯದು, ಸರಿ ಹೋಗಲ್ಲ ಅನಿಸಿದ್ರೆ ನಿಮ್ಮವೇ ಆಧುನಿಕ ಫ್ಲ್ಯಾಟ್ಗಳಿವೆಯಲ್ಲ, ಅಲ್ಲಿರಿ. ಸಮಯವಾದಾಗ ಬಂದು ಹೋಗಿ ಮಾಡ್ಕೊಂಡಿರಿ. ನಮಗೆ ಬೇಕೆನಿಸಿದಾಗ ನಾವೇ ಬರ್ತೀವಿ. ರಮೇಶ ನೋಡ್ದಿದ್ದ. ಅಪ್ಪ, ಅದು ಹಾಗಲ್ಲ. ನಾವು ನಮ್ಮ ಫ್ಲ್ಯಾಟ್ಗಳಲ್ಲಿದ್ದರೆ ಒಟ್ಟಿಗೆ ಇದ್ದ ಹಾಗೆ ಹೇಗಾಗುತ್ತೆ? ನಿಮಗೆ 2 ವರ್ಷದ ಕೆಳಗೆ ಹೃದಯಾಘಾತ ತೊಂದರೆ ಆದಾಗ ಗಿರೀಶ ಊರಲ್ಲಿಲ್ಲದೆ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಅದಕ್ಕೆ ನಿಮ್ಮನ್ನು ನೋಡ್ಕೋಬೇಕಾಗಿ ಬಂದಾಗ ನಮ್ಮೆಲ್ಲರಿಗೂ ತುಂಬ ಆತಂಕ ಆಗಿತ್ತು. ಇನ್ನು ಮುಂದೆ ಹಾಗಾಗಬಾರ್ದು. ನಿಮ್ಮಿಬ್ಬರಿಗೆ ತೊಂದರೆ ಆಗದಂತೆ ನಾವು ನೋಡ್ಕೋಬೇಕು. ಎಲ್ಲರೂ ಒಟ್ಟಿಗೆ ಒಂದೇ ಸ್ಥಳದಲ್ಲಿದ್ದರೆ ಚೆನ್ನಾಗಿರುತ್ತೆ. ನಮಗೆಲ್ಲ ಈ ಸ್ಥಳ ಬಹಳ ಇಷ್ಟವಾದದ್ದು. ಕ್ಲಿನಿಕ್ಗೆ ಸ್ಥಳ ಬೇಕು. ಎಲ್ಲರ ವಾಹನಗಳಿಗೆ ನಿಲ್ಲಿಸಲು ಕೂಡ ಸ್ಥಳ ಬೇಕು. ಎಲ್ರಿಗೂ ಅವರ ಬದುಕಿನ ಪ್ರೈವೇಸಿ ಇರೋ ಅಂತೆ ಮನೆ ಬೇಕು. ಅದಕ್ಕೆ ನಾನೇನು ಮಾಡಬೇಕು? ನಾನು ಸ್ವಲ್ಪ ಗಡಸಾಗೆ ನೋಡಿದೆ. ಹರೀಶ ನೋಡ್ದ. ಇಲ್ಲಿ ಎಲ್ಲ ಅನುಕೂಲ ಇರುವಂತೆ ಹೊಸ ಕಟ್ಟಡ ಕಟ್ಟೋಣ. ನಮ್ಮ 3 ಜನಕ್ಕೂ 3 ಮನೆ.
ಕೆಳಗಡೆ ಮಹಡಿಯಲ್ಲಿ ವಾಹನ ನಿಲ್ಲಿಸೋಕ್ಕೆ ಸ್ಥಳ, ನೆಲಮಹಡಿಯಲ್ಲಿ ನಿಮ್ಮಿಬ್ಬರಿಗೂ ಒಂದು ಮನೆ, ಕ್ಲಿನಿಕ್ ಮತ್ತು ಆಫೀಸ್ಗೆ ಸ್ಥಳ. ಅವನ ಮಾತನ್ನು ನಾನು ತಡೆದೆ. ಹಾಗೆಲ್ಲ ಮಾಡಬೇಕು ಅಂದರೆ ಈಗಿರೋ ಮನೇನ ಸಂಪೂರ್ಣ ನೆಲಸಮ ಮಾಡಿ ಹೊಸದು ಕಟ್ಟಬೇಕು. ಅದೇ ಅಲ್ವಾ ನಿಮ್ಮೆಲ್ಲ ಮಾತಿನ ಸಾರಾಂಶ? ಕೇಳಿದ್ದೆ. ಎಲ್ಲರೂ ಮೌನವಾದರು. ನನಗೆ ಏನು ಅನ್ನಿಸ್ತಾ ಇದೆ ಅಂತ ಗೊತ್ತಾಗಲೇ ಇಲ್ಲ. ಇವರುಗಳ ನಿರ್ಧಾರದ ಶಾಕ್ ಅಷ್ಟು ಜೋರಾಗಿತ್ತು. ನನ್ನ ಮನದ ಸಂತೃಪ್ತಿ, ಮನೆಯ ಪರಿಪೂರ್ಣತೆ ಇಲ್ಲಿಗೆ ಒಂದು ಕೊನೆ ಬಂದಿತ್ತು. ನನ್ನ ಹೆಂಡತಿ ಇದೇ ಹರೀಶನನ್ನು ಎತ್ತಿಕೊಂಡು ಈ ಹೊಸಲು ದಾಟಿ ಬರುತ್ತಿರುವುದಿನ್ನೂ ನನ್ನ ಕಣ್ಣ ಮುಂದೆಯೇ ಇದೆ. ಗಿರೀಶ ಊಟದ ಮನೆಯ ಈ ಹೊಸಲು ದಾಟಲು ತುಂಬ ಹೊತ್ತು ಕಾದು ಅಂಬೆಗಾಲಿಕ್ಕಿ ದಾಟಿದಾಗ ನಾವೆಲ್ಲ ಪ್ರೋತ್ಸಾಹಿಸಿ ಚಪ್ಪಾಳೆ ತಟ್ಟಿದ ಸದ್ದು ಈಗಲೂ ನನ್ನ ಕಿವಿಯಲ್ಲಿದೆ. ರಮೇಶ ಯಾವಾಗಲೂ ಜೋಕಾಲಿ ಕಟ್ಟಿ ತೂಗುತ್ತಿದ್ದ ಆ ಮಾವಿನ ಮರದ ಕೊಂಬೆಯ ತುಂಬ ಕಾಯಿ ತುಂಬಿದೆ. ಎಲ್ಲ ನೆನಪುಗಳನ್ನು ನಿರ್ನಾಮ ಮಾಡಿ ಇವರು ಇಲ್ಲಿ ಹೊಸತನ್ನು ತರುತ್ತಾರೆ. ನಮ್ಮಿಬ್ಬರಿಗೆ ಬೇರೆ ಮನೆ, ಇವರಿಗೆಲ್ಲ ಒಂದೊಂದು ಮನೆ. ಆಗ ಒಟ್ಟಿಗೆ ಇದ್ದ ಹಾಗೆ ಹೇಗಾಯಿತು? ಯಾಕೋ ಹೃದಯವೇ ಹಿಂಡಿದಂತೆನಿಸಿತು. ಇಷ್ಟೂ ಹೊತ್ತು ಮೌನವಾಗಿದ್ದ ಗಿರೀಶ ನನ್ನ ಮೌನ, ಕುಂದಿದ ಮುಖ ಕಂಡು ಸಮಾಧಾನ ಮಾಡಲು ಮುಂದಾದ. ಅಪ್ಪ, ಎಲ್ರಿಗೂ ಅವಶ್ಯಕತೆ ಇದೆ. ಈಗ ಶಕ್ತಿ ಇರುವಾಗಲೇ ಏನಾದರೂ ಮಾಡಿದ್ರೆ ಸೆಟ್ಲ್ ಆಗಬಹುದು, ಇಲ್ದಿದ್ರೆ ಅಂತ ರಾಗ ಎಳ್ದ. ಅವನು ಉಳಿದಿಬ್ರು ಇನ್ನೂ ಏನೇನೋ ಹೇಳ್ತಲೇ ಇದ್ದರು. ನನಗೆ ಯಾವ ಮಾತು ಮನಸ್ಸಿಗೆ ಅರಿವಾಗಲೇ ಇಲ್ಲ. ಇಷ್ಟೆಲ್ಲ ಮಾತಾಡ್ತಾ ಇರುವಾಗ ಇವರಮ್ಮ ಎಲ್ಲಿ ಹೋದ್ಲು ಅಂತ ಅಡುಗೆ ಮನೆ ಕಡೆ ನೋಡಿದೆ. ಅವಳು ಸೆರಗಲ್ಲಿ ಕಣ್ಣೊರೆಸ್ಕೋತಾ ಇರೋದು ಕಾಣಿಸಿತ್ತು. ನಾನು ಎಲ್ಲರೆಡೆ ನೋಡಿ ಹೇಳಿದೆ, ಆಯಿತು, ನನ್ನ ನಿರ್ಧಾರ ತಿಳಿಸೋಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂದೆ. ಹಾಗಂದವನು ಎದ್ದು ಹೊರಟೆ. 3 ಜನನು ಒಟ್ಟಿಗೆ ಎಷ್ಟು ಕಾಲಾವಕಾಶ ಬೇಕಪ್ಪ ಅಂದಿದ್ರು. ಹರೀಶ, ಅಪ್ಪ ನೀವು ಬೇಗ ನಿರ್ಧಾರ ತಿಳಿಸಿದ್ರೆ ಒಳ್ಳೆಯದು ಅಂದಿದ್ದ. ನಾಳೆ ಬೆಳಿಗ್ಗೆವರೆಗೆ ಕಾಲಾವಕಾಶ ಕೊಡ್ರಪ್ಪ. ನಾನು ತಿರುಗಿ ನೋಡಿದೆ, ಅಷ್ಟು ಹೇಳಿ ಹೊರ ನಡೆದೆ. ನನ್ನ ಮನಸ್ಸು ಒದ್ದಾಡ್ತಿತ್ತು. ಈ ಮನೆ ಬೀಳ್ಸೋದು, ಈ ಮರಗಳನ್ನೆಲ್ಲ ಕಡಿಯೋದು, ಅದೆಲ್ಲ ನನ್ನ ಕೈಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ನಾನಿರೋವರೆಗೂ ಇದೆಲ್ಲ ಇರಲಿ ಅಂತ ಹೇಳೋಣ ಅಂದ್ಕೊಂಡ್ರು. ಅವರೆಲ್ಲ ತಮ್ಮ ಹೊಸ ಮನೆ ಕಟ್ಕೊಳ್ಳೋಕ್ಕೆ ನನ್ನ ಸಾವನ್ನು ನಿರೀಕ್ಷಿಸೋ ಅಂತೆ ಆಗುತ್ತೆ. ನನಗೆ 75 ವರ್ಷ, ಇನ್ನೆಷ್ಟು ವರ್ಷ ಆಯುಸ್ಸಿದೆಯೋ ಗೊತ್ತಿಲ್ಲ. ಹೀಗೆ ಯೋಚನೆ ಮಾಡ್ತಾ ಸಂಜೆ ನನ್ನವಳೊಂದಿಗೆ ಪ್ರತಿದಿನದಂತೆ ದೇವಸ್ಥಾನಕ್ಕೆ ಹೊರಟೆ. ಅವಳು ಒಂದೂ ಮಾತಾಡದೆ ನಡೀತಾ ಇದ್ಲು. ನಾನೇ ಮಾತುಗೇಳ್ದೆ. ನಿನ್ನ ಮಕ್ಕಳು ಹೇಳಿದ್ದು ನಿಂಗೆ ಕೇಳಿಸಿರುತ್ತೆ, ಏನು ನಿನ್ನ ಅಭಿಪ್ರಾಯ? ಅವಳು ನೋಡ್ದಿದ್ಲು. ನಮ್ಮ ಅಭಿಪ್ರಾಯಕ್ಕೆ ಬೆಲೆ ಇದೆಯೇನು? ಅವ್ರು ಹೇಳಿದ್ರು. ಕೇಳಲಿಲ್ಲ ಅನ್ನಿಸ್ತು. ಅವಳ ಗಂಟಲಾಗಲೇ ಗದ್ಗವಾಗಿತ್ತು. ಮಾತು ನಿಲ್ಲಿಸಿದ್ಲು. ಸ್ವಲ್ಪ ಹಿಡಿತಕ್ಕೆ ಬಂದ ಮೇಲೆ ನೋಡಿದ್ಲು. ಅವ್ರು ಬರೋ ಮೊದಲೇ ಈ ಎಲ್ಲನೂ ಚರ್ಚಿಸಿಯೇ ನಿರ್ಧಾರ ಮಾಡಿಕೊಂಡೇ ಬಂದಿದ್ದಾರೆ ಅನಿಸುತ್ತೆ. ನಮ್ಮ ಭಾವನೆಗಳಿರಲಿ, ನಮಗೇ ಇಲ್ಲಿ ಯಾವ ಬೆಲೆ ಇಲ್ಲ ಅನ್ನಿಸ್ತಾ ಇದೆ. ನನಗೆ ಇದೆಲ್ಲ ಕೇಳಿದಾಗ ತಿಳಿಯಾಗಿ ಪ್ರಶಾಂತವಾಗಿದ್ದ ನಮ್ಮ ಜೀವನದಲ್ಲಿ ಇವರೆಲ್ಲ ಮತ್ತೆ ಏಕೆ ಪ್ರವೇಶ ಮಾಡಿದ್ರು ಅನ್ನಿಸ್ತಾ ಇದೆ. ಅಷ್ಟು ಹೇಳೋ ವೇಳೆಗೆ ಅವಳು ಅಳಕ್ಕೆ ಪ್ರಾರಂಭ ಮಾಡಿದ್ಲು. ನಾನು ಅವಳನ್ನು ಸಮಾಧಾನ ಮಾಡುವ ಮೊದಲು ನನ್ನ ಮನಸ್ಸನ್ನೇ ಹಿಡಿತಕ್ಕೆ ತಂದ್ಕೋಬೇಕಿತ್ತು. ನನ್ನ ಯಾವ ನಿರ್ಧಾರವೂ ಇಲ್ಲ ನಮಗೆ ನೋವಾಗುತ್ತೆ, ಇಲ್ಲ ಮಕ್ಕಳಿಗೆ ನೋವಾಗುತ್ತೆ, ಅಥವಾ ಅವ್ರಿಗೆ ನಿರಾಸೆ ಆಗುತ್ತೆ. ಎರಡೂ ಕಡೆ ನಲುಗುವವರು ನಾವಿಬ್ಬರೇ. ನಾನು ನೋಡ್ದಿದ್ದೆ. ಅವರು ಕೇಳಿದ್ರೋ ಹೇಳಿದ್ರೋ ಅದೆಲ್ಲ ಬೇಡ, ನೀನೇ ನಾನಾಗಿದ್ದರೆ ಏನು ಹೇಳ್ತಿದ್ದಿ ಅದನ್ನು ಹೇಳು. ನನ್ನ ಹೆಂಡತಿ ನೋಡಿದ್ಲು. ಎಲ್ಲರೂ ಸುಸ್ಥಿತಿಯಲ್ಲಿದ್ದಾರೆ. ಅನುಕೂಲಗಳು ಹೆಚ್ಚಾದಂತೆ ಅವಶ್ಯಕತೆ ಮತ್ತು ಅನಿವಾರ್ಯತೆಗಳ ವ್ಯತ್ಯಾಸ ಮರೆಯಾಗುತ್ತೆ. ಆದ್ಯತೆಗಳು ಬೇರೆಯೇ ಆಗಿಬಿಡುತ್ತೆ. ನಾವಿರೋವರೆಗೂ ಈ ಮನೆ ಇರಲಿ ಅಂತ ಹೇಳ್ತಿದ್ದೆ. ನಾನು ನೋಡಿದೆ, ಅವರು ಅದನ್ನು ಒಪ್ಪಿಕೊಳ್ಳುವ ಸ್ಥಿತಿಲಿ ಇಲ್ಲ ಅನಿಸುತ್ತೆ. ನಾಳೆವರೆಗೆ ಸಮಯ ಕೇಳಿದ್ದೀನಿ, ಆಗ ದೇವ್ರು ಏನು ಮನಸ್ಸು ಕೊಟ್ಟರೆ ಹಾಗೆ ಹೇಳ್ತೀನಿ ಅಂದಿದ್ದೆ. ರಾತ್ರಿ ಇಡೀ ನಿದ್ದೆ ಬರಲಿಲ್ಲ. ನಿರ್ಧರಿಸಲಾರದೆ ಒದ್ದಾಡಿದೆ. ನನ್ನವಳು ಅವಳ ಮಕ್ಕಳಿಗೆ ರಾತ್ರಿನೇ ಅವರಿರೋವರೆಗೆ ಈ ಮನೆ ಹೀಗೆ ಇರಲಿ, ನೀವು ಕಟ್ಟಿರೋ ಫ್ಲ್ಯಾಟ್ಗಳಲ್ಲಿ ಹೋಗಿರಿ
ಅಂತ ಸ್ಪಷ್ಟವಾಗಿ ಹೇಳ್ತಾ ಇರೋದು ಕೇಳಿಸಿತ್ತು. ಅದಕ್ಕೆ ಅವರ ಮಾತುಗಳು ಕೇಳಿಸಿತ್ತು. ಬೆಳಿಗ್ಗೆ ನನ್ನ ಬಾಯಿಂದ ನನ್ನ ನಿರ್ಧಾರವನ್ನು ತಿಳಿಸ್ಬೇಕಿತ್ತು. ಇದೆಲ್ಲ ನೆಲಸಮವಾಗಿಸೋದು, ಉಳಿಸೋದು ನಿರ್ಧರಿಸಲಾರದಾಗಿದ್ದೆ ನಾನು. ನನ್ನ ತಲ್ಲಣ ಕಡಿಮೆ ಮಾಡ್ಕೊಳ್ಳೋಕ್ಕೆ ಬೆಳಿಗ್ಗೆ ಮಕ್ಕಳಾಡ್ತಾ ಇದ್ದ ಕಡೆ ಹೋಗ್ಕೊಳ್ತೆ. ನನ್ನ 11 ವರ್ಷದ ಮೊಮ್ಮಗಳು ಅವಳ ತಂಗಿ ಮತ್ತು ತಮ್ಮನನ್ನು ಆಟಕ್ಕೆ ಸೇರಿಸ್ಕೊಂಡು ತನ್ನ ಗೆಳತಿಗೆ ಹೇಳ್ತಿದ್ಲು, ಇವರಿಬ್ರನ್ನೂ ಆಟಕ್ಕೆ ಸೇರಿಸ್ಕೊಳ್ಳೋಣ, ಇಲ್ದಿದ್ರೆ ಅವರಿಬ್ಬರು ಅಳ್ತಾರೆ, ಅವರು ಔಟ್ ಆದರೂ ಔಟಿಲ್ಲ, ಓಡಿದ್ರೂ ಆಟಕ್ಕಿಲ್ಲ, ಅವರಿಬ್ಬರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದ್ಲು. ಮೊಮ್ಮಗಳ ಮಾತೇಕೋ ಎದೆಯಲ್ಲಿ ಇಳೀತು. ನಮ್ಮ ಮಕ್ಕಳ ಲೆಕ್ಕದಲ್ಲೂ ನಮ್ಮಿಬ್ಬರ ಸ್ಥಿತಿಯು ಆಟಕ್ಕುಂಟು ಲೆಕ್ಕಕ್ಕಿಲ್ಲದ್ದು ಅನ್ನಿಸ್ತು. ನನ್ನ ಮನಸ್ಸು ಕ್ಷಣದಲ್ಲಿ ತಲ್ಲಣದಿಂದ ಹೊರಬಂದು ನಿರ್ಧರಿಸಿತ್ತು, ಜೀವನದ ಆಟ ಭಗವಂತ ನೀನು ಆಡಿಸೋನು. ಆಡುತ್ತಿರುವ ನಮಗೆ ಯಾರ ಆಟಕ್ಕುಂಟು ಯಾರ ಲೆಕ್ಕಕ್ಕಿಲ್ಲ ಅನ್ನೋದು ಅರಿವಾಗೋದೇ ಇಲ್ಲ. ಆಡೋರು ನಾವಾದರೂ ಗೆಲುವು ನಿನ್ನದೇ ಭಗವಂತ. ಈ ಮಕ್ಕಳ ಆಟದ ಮಾತಿನಲ್ಲಿನ ತತ್ವಜ್ಞಾನ ಇಂದು ಇಲ್ಲಿ ನೀನು ನನ್ನರಿವಿಗೆ ಬರುವಂತೆ ಮಾಡಿದ್ದಿ ಭಗವಂತ. ಎಲ್ಲರೂ ಅವರವರ ಬದುಕಿನ ಆಟವನ್ನು ಸಂತೋಷದಿಂದ ನೆಮ್ಮದಿಯ ಬದುಕಕ್ಕೆ ಆಡಲೇಬೇಕು. ಅದಕ್ಕೆ ಕೆಲವು ರೂಲ್ಸು ನಮಗೆ ನಾವೇ ಮಾಡ್ಕೋಬೇಕು. ಅದರಲ್ಲಿ ನಮ್ಮ ಮನಸ್ಸಿಗೆ ಬುದ್ಧಿ ತಿಳಿದಷ್ಟು ಜನಗಳನ್ನ ಆಟಕ್ಕಿಟ್ಕೊಂಡು ಬೇಡದವರನ್ನು ನಮ್ಮೊಟ್ಟಿಗೆ ಆಟಕ್ಕೆ ಉಳಿಸ್ಕೊಂಡಂತೆ ತೋರಿಸ್ಕೊಂಡ್ರೂ ಕ್ರಿಯೆಯಲ್ಲಿ ಅವರನ್ನು ಲೆಕ್ಕಕ್ಕೆ ಇರಿಸ್ಕೊಳ್ಬಾರ್ದು. ಆಗಲ್ವೇ ನಮ್ಮ ಆಟದ ಈ ಬದುಕು ಆಡಲು ಮುನ್ನಡೆಸಲು ಸಾಧ್ಯ. ಆಡಿ ಸಂತೋಷ ಪಡಲು ನಮ್ಮ ಗುರಿ ಮುಟ್ಟಲು ಸಾಧ್ಯ. ಈಗಿನ ಈ ಸಮಸ್ಯೆ ತಂದೆ ತಾಯಿಯರಾದ ನಮ್ಮದು. ಈ ಮಕ್ಕಳಾಟದ ತಾರತಮ್ಯವೇ ನನ್ನ ಮಕ್ಕಳ ಬದುಕಿನಲ್ಲೂ ಇರಬಹುದು ಅನ್ನಿಸ್ತು. ಈಗ ಈ ಮನೆ ಕೊಡಲಾರೆ ಅಂದರೆ ಎಲ್ಲರ ಮನದಲ್ಲೂ ಅಸಮಾಧಾನ ಹುಟ್ಟಿ ಅದು ದ್ವೇಷಕ್ಕೆ ತಿರುಗತ್ತೆ. ಆಗ ಎಲ್ಲರ ಬದುಕಿನ ನೆಮ್ಮದಿನೂ ಕೆಡತ್ತೆ. ಈ ನನ್ನ ಬದುಕಿನ ಆಟವೂ ಮುಂದುವರಿಬೇಕು. ಅವರಿಗೆ ಅಸಮಾಧಾನನೂ ಆಗಬಾರ್ದು. ಏನು ಮಾಡಬೇಕು ಅಂತ ನಿರ್ಧರಿಸಿಯೇ ಎದ್ದೆ. ನನ್ನ ಹೆಂಡತಿ ರಾತ್ರಿನೇ ಮಕ್ಕಳಿಗೆ ನಾವಿರೋವರೆಗೂ ಈ ಮನೆ ಇರಲಿ ಅಂತ ಹೇಳ್ತಾ ಇದ್ದಿದ್ದು ಕೇಳಿಸಿದ್ರು. ಬೆಳಿಗ್ಗೆ ಅಪ್ಪಂಗೆ ಕಾಫಿ ಕೊಡೋಕ್ಕೆ ಹೊರಟ ಅಮ್ಮನ ಹಿಂದೆ 3 ಜನ ಗಂಡು ಮಕ್ಕಳು ಹೊರಟರು. ಅಪ್ಪ ಏನು ಹೇಳ್ತಾರೆ ಅಂತ ಕೇಳೋ ಕುತೂಹಲ ಮತ್ತು ಉತ್ಸಾಹ ಎಲ್ಲರಲ್ಲೂ ತುಂಬಿತ್ತು. ಅಮ್ಮ ಹೇಳಿದ್ದನ್ನೇ ಅಪ್ಪನೂ ಹೇಳಿದ್ರೆ ಯಾವ ರೀತಿ ವಾದಿಸಿ ಚರ್ಚಿಸಿ ಬದಲಾಯಿಸಬೇಕು ಅನ್ನೋದನ್ನು ಮಕ್ಕಳು ರಾತ್ರಿನೇ ಚರ್ಚೆ ಮಾಡಿದರು. ಇಲ್ಲಿ ಮಕ್ಕಳನ್ನೇ ನಿರೀಕ್ಷಿಸ್ತಾ ಕುಳಿತಿರೋ ಥರ ಕುಳಿತಿದ್ದ ಮಹದೇವಯ್ಯ ಕೈಯಲ್ಲಿ ಪತ್ರವೊಂದನ್ನು ಹಿಡಿದೇ ಕುಳಿತಿದ್ರು. ಹೆಂಡತಿ ಕೈಯಿಂದ ಕಾಫಿ ಪಡೆದು, ನೀನು ಇಲ್ಲೇ ಕೂತ್ಕೋ ಜಾನ್ವಿ ಅಂದರು ಹೆಂಡತಿಗೆ. ಮಕ್ಕಳಿಗೆ, ನೋಡ್ರಪ್ಪ, ನಿಮ್ಮ ಬೇಡಿಕೆ ಈಡೇರಿಸೋ ಮೊದಲು ನಾವಿಬ್ಬರು ಕೆಲವು ಸವಲತ್ತುಗಳನ್ನ ನಿಮ್ಮೂರಿಂದ ಸಮಾನವಾಗಿ ಅಪೇಕ್ಷಿಸ್ತೀವಿ. ಅದನ್ನು ನೀವು ಹೇಗೆ ಯಾವ ಮಟ್ಟದಲ್ಲಿ ನಿಭಾಯಿಸ್ತೀರಿ ಅಂತ ನಮಗೆ ಮನವರಿಕೆ ಮಾಡಿದ್ರೆ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ. ಮಕ್ಕಳು 3 ಮುಖದಲ್ಲೂ ಕ್ಷಣ ಸಂತೋಷ ವ್ಯಕ್ತವಾಯಿತು. ತಕ್ಷಣ ಕುತೂಹಲ ಮೂಡ್ತು. ಸವಲತ್ತುಗಳ ಅಂದರು ಆಶ್ಚರ್ಯದಿಂದ. ನಂತರ ಆಯಿತು, ಏನು ಹೇಳಿ ಅಂದರು. ಈಗ ನೋಡ್ರಪ್ಪ, ನಾವಿಬ್ಬರು ಈ ಮನೆಯಲ್ಲಿ ಸ್ವತಂತ್ರವಾಗಿ ನಮ್ಗೆ ಅಭ್ಯಾಸ ಆಗಿರೋ ಜೀವನ ಶೈಲಿಯಲ್ಲಿ ನಮಗೆ ಇಷ್ಟ ಆಗೋ ಥರ ಬದುಕ್ತಾ ಇದ್ದೀವಿ. ನಿಮ್ಮಗಳನ್ನು ನಮ್ಮ ಇಚ್ಛೆಯಿಂದಲೇ ನಮ್ಮ ಜೀವನದಲ್ಲಿ ಕರ್ಕೊಂಡ್ವಿ. ನಾವು ನಮಗಾದಷ್ಟು ಉತ್ತಮ ರೀತಿಯಲ್ಲಿ ನಿಮ್ಮಗಳ ಜವಾಬ್ದಾರಿ ನಿಭಾಯಿಸಿ ನಿಮ್ಮನ್ನು ಸಶಕ್ತರನ್ನಾಗಿ ಮಾಡಿ ಈಗ ನಿಮ್ಮ ಬದುಕಿನಲ್ಲಿ ನೀವಿರೋವಂತೆ ತಯಾರು ಮಾಡಿದ್ವಿ. ಸ್ವತಂತ್ರವಾಗಿರುವ ನಾವೀಗ ನಿಮ್ಮ ಮನೆಗಳಿಗೆ ಬಂದರೆ ಒಂದು ರೀತಿ ಆಗಂತುಕರಾಗ್ತೀವಿ. ನಿಮ್ಮ ನಿಯಂತ್ರಣದಲ್ಲಿ ಇರಬೇಕಾಗತ್ತೆ. ಅದಕ್ಕೆ ಕೆಲವು ವಿವರಣೆ ಈಗಲೇ ನೀವು ನೀಡಿ ಒಪ್ಪಿಕೊಂಡ್ರೆ ಎಲ್ಲರೂ ನೆಮ್ಮದಿಯಾಗಿರಬಹುದು. ಉದಾಹರಣೆಗೆ, ನೀವು ಕಟ್ಟೋ ನಿಮ್ಮ ಮನೆಗಳಲ್ಲಿ ನಮ್ಮಿಬ್ಬರಿಗೆ ಜಾಗ ಎಲ್ಲಿ? ನಿಮ್ಮ ಆಹಾರ ವಿಹಾರಗಳಲ್ಲಿ ನಮಗೆ ಆದ್ಯತೆ ಎಷ್ಟು ಕೊಡ್ತೀರಾ? ನಮ್ಮಿಬ್ಬರ ಜವಾಬ್ದಾರಿ ನೀವು ಹೇಗೆ ಹಂಚ್ಕೋತೀರಿ ಅನ್ನೋದನ್ನು ನಮಗೆ ಒಪ್ಪಿಗೆ ಆಗುವಂತೆ ವಿವರಿಸಿದ್ರೆ ನಾನು ವಾಸವಾಗಿರೋ ಈ ಮನೆಯನ್ನು ನಿಮಗೆ ಕೊಡ್ತೀನಿ. ನಮ್ಮಿಬ್ಬರ ಜವಾಬ್ದಾರಿ ಪ್ರೀತಿಯಿಂದ ನೀವು 3 ಪ್ರಾಮಾಣಿಕವಾಗಿ ಮಾಡುವ ಒಪ್ಪಿಗೆ ಪತ್ರವೊಂದನ್ನು ತಯಾರು ಮಾಡಿ ತನ್ನಿ ಅಂದಿದ್ರು. ಈ ನನ್ನ ಮನೆ
ನಿಮ್ಮೆಲ್ಲರಿಂದಲೇ ಆಗಿರೋದು. ಆದ್ದರಿಂದ ಆ ಪತ್ರ ಬರೋವರೆಗೂ ಇಲ್ಲಿ ನಮ್ಮ ಜೀವನ ಎಂದಿನಂತೆ ಸಂತೋಷದಿಂದ ನಡೆಸ್ತೀವಿ. ನೀವು ಈಗಿರೋವಂತೆಯೇ ಬಂದು ಹೋಗ್ತಾ ಇರ್ಬೋದು. ಇಷ್ಟು ಹೇಳಿ ಹೆಂಡತಿನ ಎಬ್ಬಿಸಿ ತಾವು ಎದ್ದು ವಾಕಿಂಗ್ಗೆ ಹೊರಟರು ಮಹದೇವಯ್ಯ. ತನ್ನೊಡನೆ ನಡೀತಾ ಇದ್ದ ಹೆಂಡತಿ ಕಡೆ ತಿರುಗಿ, ಇನ್ನೀನು ನಿಶ್ಚಿಂತೆಯಿಂದ ಇರು, ನಮ್ಮ ಜವಾಬ್ದಾರಿ ಪಟ್ಟಿ ಅವ್ರಿಗೆ ಕೊಟ್ಟಿದ್ದೀನಿ. ಈ ಮನೆ ಸ್ಥಳ ಪಡ್ಕೊಂಡ್ರೆ ಆ ಎಲ್ಲ ಜವಾಬ್ದಾರಿ ಬರುತ್ತೆ ನಮಗೆ ಅಂತ ನಿನ್ನ ಮಕ್ಕಳಿಗೆ ಅರಿವಿರೋ ಹಾಗೇ ಕಾಣಿಸ್ತಾ ಇಲ್ಲ. ಅವರೆಲ್ಲ ಸಹಬಾಳ್ವೆಯ ಒಮ್ಮತಕ್ಕೆ ಬರಲು ಸಹನೆ, ಸಹಕಾರ, ಸಂಯಮ ಇವೆಲ್ಲ ಬೇಕು. ಅದನ್ನೆಲ್ಲ ಸಾಧಿಸಿ ಪತ್ರ ಅಂತಿಮಗೊಳಿಸಿ ತರೋದು ನನ್ನ ಪ್ರಕಾರ ಸದ್ಯಕ್ಕೆ ಅವ್ರ ಕೈಲಿ ಆಗದ ಮಾತು. ಎಲ್ಲ ಸರಿತೂಗಿಸಿದ ಪತ್ರ ತಂದರೆ ನೋಡೋಣ ಅಂದಿದ್ರು. ಎಂದಿದ್ರು ಈ ಮನೆ, ಈ ಆಸ್ತಿ ಇದೆಲ್ಲ ಅವರಿಗೆ ಅಲ್ವಾ ಅಂತ ಹೆಂಡತಿಗೆ ಹೇಳಿ ನಿಶ್ಚಿಂತೆಯಿಂದ ಮುಂದೆ ಹೆಜ್ಜೆ ಇಟ್ಟರು ಮಹದೇವಯ್ಯ. ಪತಿಯ ಈ ಉಪಾಯ ಜಾಹ್ನವಿಯರ ಮುಖದಲ್ಲಿ ಮುಗುಳ್ನಗೆ ತಂದಿತ್ತು. ಅತ್ತ ಮಕ್ಕಳು ಮೂವರು ಅಪ್ಪ ಕೊಟ್ಟ ಪತ್ರದಲ್ಲಿದ್ದ ಅವರಿಬ್ಬರಿಗೂ ಬೇಕಾದ ಸವಲತ್ತುಗಳ ವಿಷಯ, ಅವರಿಬ್ಬರ ಜವಾಬ್ದಾರಿ ಇವುಗಳನ್ನೆಲ್ಲ ಓದುತ್ತಾ ಉತ್ಸಾಹಹೀನರಾದರು. ಅದನ್ನೆಲ್ಲ ಹಂಚಿಕೊಂಡು ಅಪ್ಪ ಅಮ್ಮನನ್ನು ತೃಪ್ತಿ ಆಗುವಂತೆ ನೋಡ್ಕೊಳಕ್ಕೆ ನಮ್ಮಿಂದ ಸಾಧ್ಯವಾ ಅಂತ ಯೋಚಿಸ್ತಾ ಕೂತರು.